ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮಿತ್ರ ಅಮಿತ್ರ ಜ್ಞಾತಿಗಳ ಲಕ್ಷಣಗಳನ್ನು, ಅರಸನು ಅವರಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ಭೀಷ್ಮನು ಯುಧಿಷ್ಠಿರನಿಗೆ ಉಪದೇಶಿಸಿದುದು ಎಂಬ 80ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಮನುಷ್ಯನು ಬೇರೆ ಸಹಾಯವಿಲ್ಲದಿದ್ದರೂ ಸಾಮಾನ್ಯ ಕಾರ್ಯಗಳನ್ನೆಲ್ಲ ನಡೆಸಬಲ್ಲನು. ಆದರೆ ರಾಜ್ಯವನ್ನು ಅಸಹಾಯನಾಗಿ ನಡೆಸುವುದು ಹೇಗೆ? ಅದಕ್ಕಾಗಿ ರಾಜನು ಎಂತಹ ಗುಣಶೀಲವುಳ್ಳ ಮನುಷ್ಯರ ಸಹಾಯವನ್ನು ಅಪೇಕ್ಷಿಸಬೇಕು, ಎಂತಹವರಲ್ಲಿ ನಂಬಿಕೆಯನ್ನಿಡಬೇಕು, ಯಾವನನ್ನು ನಂಬಬಾರದು ಎಂಬಿ ವಿಷಯಗಳನ್ನು ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ. ರಾಜ, ಅರಸನಿಗೆ ಸಹಾರ್ಥ ಅಂದರೆ ಸಮಾನ ಪ್ರಯೋಜನಕ್ಕಾಗಿ ಒಪ್ಪಂದ ಮಾಡಿಕೊಂಡು ಬಂದವನು, ಭಜಮಾನ ಅಂದರೆ ಸಹಜವಾದ ಭಕ್ತಿಯಿಂದ ಬಂದವನು, ಸಹಜ ಅಂದರೆ ಬಂಧುವರ್ಗದಲ್ಲಿ ಸೇರಿದವನು, ಕೃತ್ರಿಮ ಅಂದರೆ ಉಪಕಾರವನ್ನು ಪಡೆದು ಬಂದವನು ಎಂಬ ಈ ರೀತಿಯಾದಂತಹ ಅಂದರೆ ಸಹಾರ್ಥ ಸಹಾರ್ಥ ಭಜಮಾನ, ಸಹಜ, ಕೃತ್ರಿಮ ಎಂಬ 4 ಬಗೆಯ ಮಿತ್ರರುಂಟು. ಒಂದೇ ಪಕ್ಷವನ್ನು ಹಿಡಿಯುವ ಧರ್ಮಬುದ್ಧಿಯುಳ್ಳ ಮನುಷ್ಯನು ಅರಸನಿಗೆ 5ನೆಯ ಮಿತ್ರನೆನಿಸುವನು. ಇಂತಹವನು ನಿಷ್ಕಪಟಿಯಾಗಿ ಧರ್ಮವಿದ್ದ ಕಡೆಗೆ ಹೋಗುವನು, ಅಥವಾ ಯಾವುದರಲ್ಲಿಯೂ ತಲೆ ಎಕ್ಕದೆ ಉದಾಸೀನನಾಗಿರುವನೇ ಹೊರತು ಅಧರ್ಮಕ್ಕೆ ಮಾತ್ರ ಹೋಗಲಾರನು. ಧರ್ಮಶೀಲನಾದ ಅರಸನು ಇಂಥವನನ್ನು ತನ್ನಲ್ಲಿ ಇರಿಸಬಹುದು, ಆದರೆ ಇಂತಹವನಿಗೆ ಅಪ್ರಿಯವಾದ ಕಾರ್ಯಗಳನ್ನು ತಿಳಿಸಬಾರದು. ಮನುಷ್ಯರಲ್ಲಿ ಶತ್ರುತ್ವ ಮಿತ್ರತ್ವವೆಂಬುವು ಸಹಜ ಸ್ವಭಾವವಲ್ಲ. ಮನುಷ್ಯನು ಉಪಕಾರಿಯಾದಾಗ ಮಿತ್ರನೆನಿಸುವನು, ಉಪಕಾರಿಯಾದ ಸಂದರ್ಭದಲ್ಲಿ ಅವನೇ ಶತ್ರುವಾಗಿ ತೋರುವನು. ಒಬ್ಬನ ಮರಣವನ್ನು ಎದುರು ನೋಡುತ್ತಿರುವ ಮನುಷ್ಯನೇ ಮತ್ತೊಂದು ಕಾಲದಲ್ಲಿ ಅವನ ಕ್ಷೇಮವನ್ನು ಬಯಸುವನು. ಧರ್ಮ ಅಧರ್ಮಗಳೆರಡನ್ನು ಸಹಿಸಿ ಜಯಾಪೇಕ್ಷೆಯಾಗುವುದೇ ಅರಸನ ಮುಖ್ಯ ಕರ್ತವ್ಯವು. ಮೇಲೆ ಹೇಳಿದ 4 ಬಗೆಯ ಮಿತ್ರ ವರ್ಗದಲ್ಲಿ ಭಜಮಾನ, ಸಹಜರೆಂಬಿ 2 ಬಗೆಯ ಮಿತ್ರರು ಉತ್ತಮರೆನಿಸುವರು. ಸಹಾರ್ಥ ಕೃತ್ರಿಮರೆಂಬುವರಿಬ್ಬರು ಯಾವಾಗಲೂ ಶಂಕಾಸ್ಪದರೇ. ನಡೆಸಬೇಕಾದ ರಾಜಕಾರ್ಯಗಳಲ್ಲಿ ಮೇಲೆ ಹೇಳಿದ 5 ಬಗೆಯ ಮಿತ್ರರು ಯಾವಾಗಲೂ ಕಲಿತಿರತಕ್ಕವರಾದರೂ ಇವರೆಲ್ಲರ ಮುಂದೆ ತಿಳಿಸಬಾರದ ಕಾರ್ಯಗಳು ಕೆಲವುಂಟು. ಇಂತಹ ಮಿತ್ರರ ರಕ್ಷಣೆಯಲ್ಲಿ ಅರಸನು ಸ್ವಲ್ಪ ಮಾತ್ರವೂ ಅಲಕ್ಷ್ಯವಾಗಿರಬಾರದು. ಅವರ ಯೋಗಕ್ಷೇಮವನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಲು ಎಚ್ಚರ ತಪ್ಪಬಾರದು. ಹಾಗೆಲ್ಲದಿದ್ದರೆ ಪ್ರಜೆಗಳು ರಾಜನನ್ನು ಅಡಗಿಸಿ ಬಿಡುವರು. ಸಾಧುವೇ ದುಷ್ಟನಾಗುವುದುಂಟು, ದುಷ್ಟನೇ ಸಾಧುವಾಗುವನು, ಶತ್ರುವು ಮಿತ್ರನಾಗುವನು, ಆಪ್ತನೇ ವಂಚಕನಾಗಿ ದ್ರೋಹಿಯಾಗಬಹುದು. ಮನುಷ್ಯನ ಬುದ್ಧಿಯು ಯಾವಾಗಲೂ ಒಂದೇ ವಿಧದಲ್ಲಿ ಸ್ಥಿರವಾಗಿರುವುದಿಲ್ಲ. ಆದುದರಿಂದ ಯಾವನನ್ನು ನಂಬಲಾಗದು. ಮುಖ್ಯ ಕಾರ್ಯಗಳನ್ನು ಅರಸನು ತಾನಾಗಿಯೇ ನಡೆಸಬೇಕು. ಒಬ್ಬನಲ್ಲಿಯೇ ಹೆಚ್ಚು ನಂಬಿಕೆ ಇಡುವುದರಿಂದ ರಾಜ್ಯ ನಷ್ಟಕ್ಕೂ ಐಶ್ವರ್ಯ ನಾಶಕ್ಕೂ ಕಾರಣವಾಗುವುದು. ಯಾರನ್ನು ನಂಬದಿರುವುದು ಮೃತ್ಯುವಿಗಿಂತಲೂ ಹೆಚ್ಚು. ನಂಬಿಕೆಯೇ ಅಪಮೃತ್ಯುವಾಗಿಯೂ ಅಪನಂಬಿಕೆಯೇ ವಿಪತ್ತಾಗಿಯೂ ಪರಿಣಮಿಸುವುದುಂಟು. ರಾಜನು ಯಾವ ಮನುಷ್ಯನನ್ನು ಪೂರ್ಣವಾಗಿ ನಂಬುವನೋ ಅವನ ಸ್ನೇಹವಿರುವವರೆಗೆ ಮಾತ್ರ ತಾನು ಸುಖದಿಂದ ಜೀವಿಸುವನು. ಅದು ತಪ್ಪಿದಾಗ ಅಪಾಯವೇ. ಆದುದರಿಂದ ರಾಜನಿಗೆ ಒಬ್ಬನಲ್ಲಿ ನಂಬಿಕೆಯೂ ಶಂಕೆಯೂ ಎರಡೂ ಇರಬೇಕು. ಹೀಗಿರುವುದೇ ರಾಜನೀತಿಯ ಮಾರ್ಗವು. ಸನಾತನ ಸಂಪತ್ತು ಇದೆ. ತನ್ನ ಮರಣಾನಂತರದಲ್ಲಿ ತನ್ನ ಐಶ್ವರ್ಯವೆಲ್ಲ ಇಂತಹವನಿಗೆ ಸೇರಬೇಕು ಎಂದು ಒಬ್ಬನು ನಿರ್ಧರಿಸಿಟ್ಟ ಮೇಲೆ ಆ ಧನಕ್ಕೆ ಮುಂದೆ ಭಾಗಿಯಾಗತಕ್ಕವನು ಯಾವಾಗಲೂ ಸಂದೇಹಾಸ್ಪದನೆ. ವಿವೇಕಿಗಳು ಅಂತಹವನನ್ನು ಶತ್ರುವಿನಂತೆಯೇ ಭಾವಿಸುವರು. ಅಂತಹವನಲ್ಲಿ ಎಚ್ಚರದಿಂದಿರಬೇಕು. ಬೇರೊಬ್ಬನ ಭೂಮಿಯ ಮಾರ್ಗವಾಗಿ ತನ್ನ ಗದ್ದೆಯ ಸಾಗುವಳಿಗೆ ನೀರು ಬರುತ್ತಿರುವಾಗ ಎರಡನೆಯವನಿಗೆ ಮೊದಲನೆಯವನ ಮೇಲೆ ಬಹಳ ಎಚ್ಚರವಿರಬೇಕಲ್ಲವೇ? ಇಲ್ಲದಿದ್ದರೆ ಎರಡನೆಯವನ ವ್ಯವಸಾಯಕ್ಕೆ ಹಾನಿ ಬರುವುದು. ಹಾಗೆಯೇ ರಾಜ್ಯಾಡಳಿತದಲ್ಲಿ ಶತ್ರುಗಳ ಪ್ರವೇಶ ಮಾರ್ಗದಲ್ಲಿರುವ ದೇಶಾಧಿಪತಿಯ ಮೇಲೆ ಮುಂದಿನ ದೇಶಾಧಿಪತಿಗೆ ಯಾವಾಗಲೂ ಎಚ್ಚರಿಕೆ ಇರಬೇಕು. ಪ್ರಾಜ್ಞರು ಅಂತಹವನನ್ನು ಶತ್ರುವೆಂದೇ ಭಾವಿಸುವರು. ಅರಸನಲ್ಲಿ ಅಸೂಯೆ ಇಲ್ಲದೆ ಅವನ ಸುಖ ದುಃಖಗಳನ್ನು ತನ್ನದೆಂದು ಭಾವಿಸಿ ಅದರಲ್ಲಿ ತಾನು ಭಾಗಿಯಾಗುವನು. ಅದರಲ್ಲಿ ತಾನು ಭಾಗಿಯಾಗುವನು ಉತ್ತಮ ಲಕ್ಷಣವುಳ್ಳ ಮಿತ್ರನು. ಅಂತಹವನನ್ನು ರಾಜನು ತನ್ನ ತಂದೆಯಂತೆ ಭಾವಿಸಿ ನಂಬಿಕೆಯನ್ನಿಡಬೇಕು. ಅಂತಹವನನ್ನು ಎಲ್ಲ ವಿಧಗಳಲ್ಲಿಯೂ ಸಂತೋಷದಿಂದ ಇರಿಸಬೇಕು. ಯಾವನು ಧರ್ಮ ಕಾರ್ಯಗಳಿಗೆ ಲೋಪವು ಬಾರದಂತೆ ಕಾಪಾಡುವನೋ
ಮತ್ತು ಇತರ ಕಷ್ಟಗಳಲ್ಲಿಯೂ ಸಿಕ್ಕದಂತೆ ಎಚ್ಚರಿಸುವನೋ ಅವನೇ ಮಿತ್ರರಲ್ಲಿ ಉತ್ತಮ ಲಕ್ಷಣವುಳ್ಳವನೆಂದು ತಿಳಿಯಬೇಕು. ತನ್ನ ಕ್ಷೀಣತೆಯನ್ನೇ ಎದುರು ನೋಡುತ್ತಿರುವ ಮನುಷ್ಯನನ್ನು ಶತ್ರುವಿಗೆ ಸಮಾನವಾಗಿ ಭಾವಿಸಬೇಕು. ತನ್ನ ಕಷ್ಟಕ್ಕಾಗಿ ಭಯಪಡುವ ಮತ್ತು ತನ್ನ ಸಂಪತ್ತಿಗಾಗಿ ಅಸೂಯೆ ಇಲ್ಲದೆ ಸಂತೋಷಿಸುವ ಮಿತ್ರನನ್ನು ಅರಸನು ತನಗೆ ಸಮನೆಂದು ತಿಳಿಯಬೇಕು. ಒಳ್ಳೆ ರೂಪ ಲಕ್ಷಣಗಳಿಂದಲೂ ದೇಹ ಛಾಯೆಯಿಂದಲೂ ಮೃದು ಗಂಭೀರವಾದ ಕಂಠ ಸ್ವರದಿಂದಲೂ ಕೂಡಿ ಶಾಂತನು ಸುಶೀಲನು ಕುಲೀನನು ಅಸೂಯಾರಹಿತನೂ ಆದ ಮನುಷ್ಯನೇ ಅರಸನಿಗೆ ಪ್ರಧಾನಮಂತ್ರಿಯಾಗಿರುವುದಕ್ಕೆ ಅರ್ಹನು. ಋತ್ವಿಕ್ಕು, ಗುರು, ಮಿತ್ರನು ಈ ಮೂವರು ಒಳ್ಳೆ ಮೇಧಾವಿಗಳಾಗಿ ಜ್ಞಾಪಕ ಶಕ್ತಿಯುಳ್ಳವರಾಗಿ ಸಮರ್ಥರಾಗಿ ಸ್ವಭಾವದಲ್ಲಿ ಕ್ರೂರರೆನಿಸದಿದ್ದರೆ ಅವರಿಂದ ತನಗುಂಟಾಗುವ ಮರ್ಯಾದೆಗಾಗಲಿ ಅಮರ್ಯಾದೆಗಾಗಲಿ ಲಕ್ಷ್ಯ ಮಾಡದೆ ಅಂತಹವರನ್ನು ಅಮಾತ್ಯರನ್ನಾಗಿ ಭಾವಿಸಿ ಪೂಜಿಸಬೇಕು. ಅವರಲ್ಲಿ ರಹಸ್ಯವಾದ ಮಂತ್ರಾಲೋಚನೆಯನ್ನು ಧರ್ಮಾರ್ಥಗಳ ಸ್ಥಿತಿಯನ್ನು ತಿಳಿಸುತ್ತಾ ತಂದೆಯಂತೆ ವಿಶ್ವಾಸವನ್ನಿಡಬಹುದು. ಯಾವುದೊಂದು ಕೆಲಸಕ್ಕೂ ಹೆಚ್ಚು ಜನರನ್ನು ನಿಯಮಿಸಬಾರದು. ಹೆಚ್ಚು ಜನರನ್ನು ಸೇರಿಸಿ ನಡೆಸುವ ಕಾರ್ಯದಲ್ಲಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಉಂಟಾಗುವುದು. ಎಲ್ಲರೂ ಎಂದಿಗೂ ಏಕಮನಸ್ಕರಾಗಿರಲಾರರು. ಯಶಕ್ಕಾಮಿಯಾಗಿ ನೀತಿ ನಿಪುಣನಾಗಿ ಸಮರ್ಥರನ್ನು ದ್ವೇಷಿಸದೆ ದುರ್ಮಾರ್ಗದಲ್ಲಿ ಪ್ರವರ್ತಿಸದೆ ಕಾಮ ಕ್ರೋಧ ಲೋಭ ಮೋಹಗಳಿಗೆ ಒಳಗಾಗಿ ಧರ್ಮವನ್ನು ಬಿಡದೆ ಮಿತಭಾಷಿಯಾಗಿ ಕುಲದಲ್ಲಿ ಜನಿಸಿದವನಾಗಿ ಸುಶೀಲನಾಗಿ ತನ್ನನ್ನು ತಾನೇ ಹೊಗಳಿಕೊಳ್ಳದ ಸ್ವಭಾವವುಳ್ಳವನು ಯಾವನೋ ಅವನೇ ನಿನ್ನ ರಾಜ್ಯಕ್ಕೆ ಪ್ರಧಾನಮಂತ್ರಿಯಾಗಿರಲು ಯೋಗ್ಯನು. ಮತ್ತು ಒಳ್ಳೆ ತಾಳ್ಮೆಯುಳ್ಳವನಾಗಿ ಉದಾರ ಸ್ವಭಾವವುಳ್ಳವನಾಗಿ ಜ್ಞಾನಿಯಾಗಿ ಕಾರ್ಯ ಅಕಾರ್ಯಗಳನ್ನು ವಿಮರ್ಶಿಸುವುದರಲ್ಲಿ ನಿಪುಣನಾದವನೇ ನಿನ್ನಲ್ಲಿ ಮಂತ್ರಿತ್ವವನ್ನು ವಹಿಸಬೇಕು. ಮೇಲೆ ಹೇಳಿದ ಗುಣವುಳ್ಳವರನ್ನು ನೀನು ಪೂಜಿಸಿ ಅವರ ಕೋರಿಕೆಗಳನ್ನು ಈಡೇರಿಸಿ ಸಂತೋಷದಿಂದ ಇರಿಸಿದರೆ ಅವರು ನಿನ್ನಲ್ಲಿ ಭಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ನಡೆಸುವರು. ಉಪಕಾರ ಸ್ವಭಾವವುಳ್ಳ ಮತ್ತು ಕಾರ್ಯ ಸಮರ್ಥರಾದ ಉತ್ತಮರನ್ನೇ ಅಧಿಕಾರಿಗಳನ್ನಾಗಿ ನಿಯಮಿಸಬೇಕು. ಆರ್ಥಿಕವಾದ ಆದಾಯ ವ್ಯಯಗಳಲ್ಲಿಯೂ ಇನ್ನು ಪ್ರಬಲ ಕಾರ್ಯಗಳಲ್ಲಿಯೂ ನಿಯುಕ್ತರಾದ ಅಂತಹ ಅಮಾತ್ಯರೇ ರಾಜ್ಯದ ಅಭಿವೃದ್ಧಿಗೆ ಮುಖ್ಯ ಕಾರಣರಾಗುವರು. ಇಂತಹವರು ಯಾವಾಗಲೂ ತಮ್ಮಲ್ಲಿ ಅನ್ಯೋನ್ಯ ಮಾತ್ಸರ್ಯವಿಲ್ಲದೆ ಒಬ್ಬರಿಗೊಬ್ಬರು ಮೇಲ್ಮೆಯನ್ನು ಕೋರುತ್ತಾ ಸಮಯದಲ್ಲಿ ಒಂದಾಗಿ ಕಲೆತು ಕಾರ್ಯಾಲೋಚನೆಯನ್ನು ಮಾಡಿ ಸಫಲ ಕಾರ್ಯಗಳನ್ನು ನಡೆಸುವರು. ಯಾವಾಗಲೂ ಜ್ಞಾತಿಗಳನ್ನು ಮೃತ್ಯುವಿನಂತೆ ತಿಳಿದು ಹೆದರಬೇಕು. ಜ್ಞಾತಿಯು ಸಾಮಂತ ರಾಜನಂತೆ ರಾಜನ ಅಭಿವೃದ್ಧಿಯನ್ನು ಸಹಿಸಲಾರನು. ನಿಷ್ಕಪಟಿಯಾಗಿ ಕ್ರೂರನಲ್ಲದೆ ದಾನಶೀಲನಾಗಿ ಅಕಾರ್ಯಗಳಿಗೆ ಲಜ್ಜಿಸುತ್ತಾ ಸತ್ಯವಾದಿಯಾದ ಅರಸನ ಕಷ್ಟವನ್ನು ನೋಡಿದಾಗ ಜ್ಞಾತಿಯು ಹೊರತು ಬೇರೊಬ್ಬರು ದುಃಖಿಸದಿರಲಾರರು. ಆದರೆ ಕೆಲವು ಸಂದರ್ಭದಲ್ಲಿ ಜ್ಞಾತಿಯಲ್ಲದವನು ಕೇಡನ್ನು ಮಾಡಬಹುದು. ಜ್ಞಾತಿಗಳೇ ಸಹಾಯ ಮಾಡಬೇಕಾದ ಸಂದರ್ಭವೂ ಉಂಟು. ಜ್ಞಾತಿ ಇಲ್ಲದ ಮನುಷ್ಯನು ಇತರರ ಭಂಗಕ್ಕೆ ಈಡಾಗುವನು. ಇಂತಹ ಸಂದರ್ಭದಲ್ಲಿ ಅವನು ತನ್ನ ಜ್ಞಾತಿಯನ್ನೇ ಆಶ್ರಯಿಸಬೇಕಾಗುವುದು. ಜ್ಞಾತಿಗಳಲ್ಲಿ ಒಬ್ಬರಿಗುಂಟಾದ ಅವಮಾನವು ಇಬ್ಬರಿಗೂ ಸೇರುವುದು. ಇತರರು ಹಾಗೆ ಭಾಗಿಗಳಾಗುವುದಿಲ್ಲ. ಜ್ಞಾತಿಯು ತನ್ನ ಜ್ಞಾತಿಗೆ ಸಂಭವಿಸುವ ಅವಮಾನವನ್ನು ತನ್ನದೆಂದೇ ತಿಳಿಯುವನು. ಜ್ಞಾತಿ ಇಲ್ಲದವನಿಗೆ ವೃದ್ಧಿಯೂ ಇಲ್ಲ, ಸಂತೋಷವೂ ಇಲ್ಲ. ಹೀಗೆ ಗುಣಾವಗುಣಗಳೆರಡೂ ಈ ಜ್ಞಾತಿ ವರ್ಗದಲ್ಲಿ ಕಲೆತಿರುವವು. ಜ್ಞಾತಿಗಳನ್ನು ಯಾವಾಗಲೂ ಮಾತಿನಿಂದಲೂ ನಡೆನುಡಿಗಳಿಂದಲೂ ಪೂಜಿಸಬೇಕು. ಅವರಿಗೆ ಪ್ರಿಯವನ್ನು ಉಂಟು ಮಾಡಬೇಕು. ಆದರೆ ಮನಃಪೂರ್ತಿಯಾಗಿ ಅಂತಹವರನ್ನು ನಂಬದೆ ಅವರಲ್ಲಿ ತನಗಿರುವ ಅಪನಂಬಿಕೆಯನ್ನು ತೋರಿಸಿಕೊಳ್ಳದೆ ನಂಬಿರುವವನಂತೆಯೇ ಭಾವನೆಯನ್ನು ಹೊರಪಡಿಸುತ್ತಿರಬೇಕು. ಅವರಲ್ಲಿರುವ ಗುಣದೋಷಗಳನ್ನು ಹೀಗೆಂದು ನಿರ್ಧರಿಸುವುದು ಸಾಧ್ಯವಲ್ಲ. ಹಾಗಿಲ್ಲದೆ ಅಜಾಗರೂಕತೆಯಿಂದ ನಡೆಯುವವನಲ್ಲಿ ದ್ವೇಷಿಗಳು ಮಿತ್ರರಂತೆ ನಟಿಸುವರು. ಆದುದರಿಂದ ದ್ವೇಷಿಗಳು ಮಿತ್ರರು ಉದಾಸೀನರು ಜ್ಞಾತಿಗಳು ಬಂಧುಗಳು ಇವರೊಳಗೆಲ್ಲ ಮೇಲೆ ಹೇಳಿದಂತೆ ಎಚ್ಚರದಿಂದಿರುವ ಮನುಷ್ಯನೇ ನಿರಂತರವಾದ ಕೀರ್ತಿಗೆ ಪಾತ್ರನಾಗಿ ಸುಖದಿಂದಿರುವನು. ಇದು 80ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.